आदित्यादि वास्तुपुरुष देवताभ्यो नमः। वास्तुपुरुष देवता प्रीत्यर्थम कल्पोक्त प्रकारेण यावत् विज्ञान आवाहनादि वास्तुपुरुष श्री राम पूजा च करिष्ये। ಮತ್ತಿಕೆರೆ ಭಾಗದಲ್ಲಿ ನಮ್ಮ ಶಾಸಕರ ಆದಿಯಾಗಿ ಊರಿನ ಹಿರಿಯರು ಹಾಗೂ ನಾವೆಲ್ಲ ಸೇರಿ ರಾಮನ ಒಂದು ಪುಣ್ಯ ಸ್ಮರಣೆ ಮಾಡ್ತಾ ಇದ್ದೀವಿ. ತಾವು ಕೇಳಿರ್ಬೋದು, ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಅಯೋಧ್ಯೆ ಶ್ರೀರಾಮನ ದೇವಸ್ಥಾನವನ್ನು ಮೊಘಲರು ಕೆಡವಿ ಯಾವ ರೀತಿ ಅಧ್ವಾನ ಮಾಡಿದ್ರು, ಅದನ್ನ ಪುನರ್ ನಿರ್ಮಾಣ ಮಾಡಲಿಕ್ಕೆ ಹಿಂದೂಗಳು ಎಷ್ಟು ಕಷ್ಟಪಟ್ಟರು ತಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಈ ದಿಶೆಯಲ್ಲಿ ನಾವು ಈ ಭಾಗದಲ್ಲಿ ಪುಣ್ಯ ಶ್ರೀರಾಮನ ದರ್ಶನವನ್ನ ಪಡೆದು ಭಗವಂತ ಮಳೆ ಚೆನ್ನಾಗಿ ಮಳೆ ಬೀಸಲಿ, ಎಲ್ರಿಗೂ ಆಯುರಾರೋಗ್ಯ ಕೂಡ ಕಾಪಾಡಲಿ ಅಂತ ಹೇಳ್ಬಿಟ್ಟು ತಮ್ಮೆಲ್ಲರ ಪರವಾಗಿ ರಾಮನ ಪರವಾಗಿ ನಾನು ಬೇಡ್ಕೊತಾ ಇದ್ದೀನಿ. ದೇಶದಾದ್ಯಂತ ಇವತ್ತು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನು ಮುಂದಕ್ಕೂ ಅಷ್ಟೇನೆ ಪ್ರತಿ ವರ್ಷನೂ ಅಷ್ಟೇ 22ನೇ ತಾರೀಕು ಬಂದು ನಾವಿಲ್ಲಿ ನಮ್ಮ ಕೈಲಾಗಿ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಹಾಗಾಗಿ ಇವತ್ತು ಎಲ್ಲರೂ ನಮ್ಮ ಕಾರ್ಯಕರ್ತರು ಮತ್ತೆ ಊರಿನ ಹಿರಿಯರು ಎಲ್ಲ ಗ್ರಾಮಸ್ಥರೆಲ್ಲ ಸೇರಿದ್ದಾರೆ. ಇವತ್ತು ಎಲ್ಲರೂ ಮತ್ತೊಮ್ಮೆ ಶುಭಾಶಯ ಹೇಳ್ತಾ ಮಾತನಾಡ್ತೀನಿ. ನಮಸ್ಕಾರ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಇವತ್ತು 3ನೇ ವರ್ಷದ ಜೈ ಶ್ರೀರಾಮ್ ಒಂದು ಆಚರಣೆ ಮಾಡ್ತಾ ಇದೀವಿ. ಧರ್ಮನ ಸಂಸ್ಕೃತಿನ ಕಾಪಾಡಬೇಕು ಅಂತ ಕೇಳ್ಕೊಂತೀನಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಹನುಮಾನ್. ಬಲೋ ಭಾರತ್ ಮಾತಾ ಕಿ ಜೈ. ಈ ದಿನ ಅಯೋಧ್ಯೆ ಶ್ರೀರಾಮದೇವರ ಸಂಸ್ಥಾಪನೆಯಾಗಿ ವಾರ್ಷಿಕೋತ್ಸವ ದಿನ 3ನೇ ವರ್ಷಕ್ಕೆ ಬಂದಿದ್ದೀವಿ. ಅಖಂಡ ಹಿಂದೂಗಳ ಮಹತ್ವಾಕಾಂಕ್ಷೆ ಬಹಳ ವರ್ಷಗಳ ಕನಸಾಗಿದ್ದ ಶ್ರೀರಾಮದೇವನ ದೇಗುಲದ ನಿರ್ಮಾಣವಾದ ದಿನ. ಪ್ರತಿಯೊಬ್ಬ ಹಿಂದುವಿನ ಒಂದು ಮಹತ್ವಾಕಾಂಕ್ಷೆ, ಆಸೆ. ಎಷ್ಟೋ ವರ್ಷಗಳ ನಂತರ ಇದು ನೆರವೇರಿದೆ. ಅದು ನಮ್ಮ ಈ ಜಗದ್ವಿಖ್ಯಾತಿ ಹೊಂದಿದ ನಮ್ಮ ನಾಯಕರಾದ ಮೋದಿಯವರ ಒಂದು ತಂಡದಿಂದ ಅವರ ನಾಯಕತ್ವದಲ್ಲಿ ನಡೆದಿದೆ. ಇದು ನಮ್ಮ ಹಿಂದೂಗಳೆಲ್ಲರೂ ನಾವು ನೆನಪಿಡ್ಬೇಕಾದ ದಿನ. ನಮ್ಮ ಸೌಭಾಗ್ಯ, ಆ ಕನಸು ನನಸಾಗಿದೆ. ಈ ದಿನ ಇವತ್ತೊಂದು ಬಹಳ ಸಂತೋಷದಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದು 3ನೇ ಬಾರಿ ನಮ್ಮ ಮತ್ತಿಕೆರೆ ಭಾಗದಲ್ಲಿ ನಮ್ಮ ಶಾಸಕರು, ನಮ್ಮ ಊರಿನ ಗ್ರಾಮಸ್ಥರು, ನಮ್ಮ ಎಲ್ಲರ ಒಟ್ಟಿಗೆ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಬಹಳ ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದೀವಿ. बोलो श्री रामचंद्र प्रभु की, बोलो श्री रामचंद्र प्रभु की जय श्री राम. जय राम.